ಒಂದು ಗೆಲುವು ಎಷ್ಟರ ಮಟ್ಟಿಗೆ ಹಲವು ಅನುಮಾನಗಳನ್ನು, ಅವಮಾನಗಳನ್ನು, ಟೀಕೆ ಟಿಪ್ಪಣಿಗಳನ್ನು, ನೋವನ್ನು, ಬೇಸರವನ್ನು ಹೊಡೆದು ಹಾಕುತ್ತದೆ ಎನ್ನುವುದಕ್ಕೆ ಈ ಚಾಂಪಿಯನ್ ಟ್ರೋಫಿಯೇ ಕಾರಣ. ನೀವು ಬಹಳ ಸೂಕ್ಷ್ಮವಾಗಿ ನೋಡಿ ಯಾವ ರೀತಿಯಲ್ಲಿ ಗೌತಮ್ ಗಂಭೀರ್ ಪ್ರಧಾನ ಕೋಚ್ ಅವರ ಮೇಲಿದ್ದಂತಹ ಒಂದಿಷ್ಟು ಟೀಕೆಗಳು, ಇವರು ಭಾರತವನ್ನು ಗೆಲುವಿನ ದಡ ಸೇರಿಸುವುದಿಲ್ಲ, ಇವರ ಕೋಚಿಂಗ್ನಿಂದ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಎನ್ನುವಂಥ ಟೀಕೆಗಳು ಬರ್ತಾ ಇತ್ತು. ಇನ್ನೊಂದು ಕಡೆಯಲ್ಲಿ ರೋಹಿತ್ ಶರ್ಮಾ ಇವರನ್ನು ಟೀಕೆ ಮಾಡಿದಷ್ಟು ಬಹುಶಃ ಬೇರೆ ಯಾವ ಭಾರತೀಯ ತಂಡದ ಕಪ್ತಾನಿಗೂ ಮಾಡಿರಲಿಕ್ಕಿಲ್ಲ, ಅಷ್ಟರ ಮಟ್ಟಿಗೆ ಟೀಕೆ ಬರ್ತಾ ಇತ್ತು. ಇನ್ನೊಂದು ಕಡೆಯಲ್ಲಿ ವಿರಾಟ್ ಕೊಹ್ಲಿ ಏನು ಫಾರ್ಮಲ್ ಇಲ್ಲ, ಆದಷ್ಟು ಬೇಗ ರಿಟೈರ್ಡ್ ಆಗಬೇಕು ಎನ್ನುವಂಥ ಒಂದು ಟೀಕೆಗಳು ಬರ್ತಾ ಇತ್ತು. ಇನ್ನು ಮತ್ತೊಂದು ಕಡೆಯಲ್ಲಿ ಭಾರತೀಯ ವಿಕೆಟ್ ಕೀಪರ್ ಕರ್ನಾಟಕದವರೇ ಆಗಿರುವಂಥ KL ರಾಹುಲ್, ಇವರಿಗೆ ಕಳೆದ ಬಾರಿ T20 ವಿಶ್ವಕಪ್ನಲ್ಲಿ ಸ್ಥಾನವೇ ಸಿಕ್ಕಿರಲಿಲ್ಲ. ಇವರನ್ನು ಈ ಬಾರಿ ಆಡಿಸ್ತಾರಾ, ಇವರಿಗೆ ಒಂದು ಸ್ಥಾನ ಸಿಗತ್ತಾ ಎನ್ನುವಂಥ ಪ್ರಶ್ನೆ ಇತ್ತು. ಇನ್ನು ಶ್ರೇಯಸ್ ಅಯ್ಯರ್ ಯಾವ ರೀತಿಯಲ್ಲಿ ಇವರನ್ನು BCCI ಗುತ್ತಿಗೆಯಿಂದಲೇ ಹೊರಗಿಟ್ಟಿತ್ತೋ ಇವರ ಕ್ಯಾರಿಯರೇ ಮುಗೀತು ಅಂತ ಹೇಳಲಾಗ್ತಾ ಇತ್ತು. ಇನ್ನು ಮೊಹಮ್ಮದ್ ಸಾಮಿ ಕಾಲಿನ ಪಾದದ ಗಾಯದ ಸಮಸ್ಯೆ ನರಳ್ತಾ ಇದ್ದರು, ಇವರ ಕ್ಯಾರಿಯರ್ ಮುಗೀತು ಅಂತಲೇ ಹೇಳಲಾಗ್ತಾ ಇತ್ತು. ಇಷ್ಟೆಲ್ಲ ಒಂದು ಕಡೆ ಇದ್ದರೆ ಮತ್ತೊಂದು ಕಡೆಯಲ್ಲಿ 5 ಜನ ಸ್ಪಿನ್ನರ್ಸ್ಗಳನ್ನು ತೆಗೆದುಕೊಂಡು ಭಾರತ ಕ್ರಿಕೆಟ್ ತಂಡ ದುಬೈಗೆ ಹಾರಿತ್ತು. ಬೇಕಾ 5 ಜನ ಸ್ಪಿನ್ನರ್ಸ್ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಾಯಿತ್ತು. ಇದೆಲ್ಲವೂ ಮುಗಿದು ಈಗ ಯಾವ ರೀತಿಯಲ್ಲಿ ಭಾರತದ ಕ್ರಿಕೆಟ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಎನ್ನುವುದನ್ನು ನಾವು ನೋಡಬೇಕು. ಫಸ್ಟ್ ತೆಗೆದುಕೊಳ್ಳೋಣ ಗಂಭೀರ್ ಅವರ ಬಗ್ಗೆ. ಭಾರತೀಯ ಆಟಗಾರರಿಗಿಂತ ಹೆಚ್ಚಾಗಿ ಟೀಕೆಗಳನ್ನೇ ಎದುರಿಸ್ತಾ ಇದ್ದವರು ಕೋಚ್ ಗೌತಮ್ ಗಂಭೀರ್. ತವರ್ನಲ್ಲೇ ನ್ಯೂಜಿಲೆಂಡ್ ವಿರುದ್ಧ ಟೆಸ್ಟ್ ಸರಣಿ ವೈಟ್ ವಾಶ್ ಮುಖಭಂಗಾಗಿತ್ತು. ಆಸ್ಟ್ರೇಲಿಯಾದಲ್ಲಿ ನಿರ್ಣಾಯಕ ಟೆಸ್ಟ್ ಸರಣಿ ಸೋಲಿನಿಂದ ಕುಗ್ಗಿ ಹೋಗಿದ್ದರು ಗಂಭೀರ್. ಸದ್ಯ ಇವರ ಚಾಂಪಿಯನ್ ಟ್ರೋಫಿಯ ಗೆಲುವು ಇವರಿಗೆ ತುಂಬ ನೆಮ್ಮದಿಯನ್ನು ನೀಡಿದೆ. ಇನ್ನು ಪಾದದ ಗಾಯಕ್ಕೆ ತುತ್ತಾಗಿ ಸುದೀರ್ಘ 14 ತಿಂಗಳು ಭಾರತ ತಂಡದಿಂದ ಹೊರಗುಳಿದಿದ್ದ ಮೊಹಮ್ಮದ್ ಶಮಿ ಗಾಯದ ಬಳಿಕ ಭಾರತ ಪರ ಆಡುವ ನಂಬಿಕೆಯನ್ನೇ ಕಳೆದುಕೊಂಡಿದ್ದರು. ಇದನ್ನು ಸ್ವತಃ ಹೇಳಿದ್ದೇ ಶಮಿ ಕೂಡ. ನಾನು ಮತ್ತೆ ಕ್ರಿಕೆಟ್ ಆಡುತ್ತೇನೋ ಎಂಬ ಅನುಮಾನ ಎದುರಾಗಿತ್ತು ಎಂದಿದ್ದರು ಶಮಿ. ಚಾಂಪಿಯನ್ ಟ್ರೋಫಿ ಭಾರತ ಪರ ಗರಿಷ್ಠ ವಿಕೆಟ್ ಸಾಧಕರಾಗಿ ಇವರು ಬೂಮ್ರಾ ಅನುಪಸ್ಥಿತಿಯಲ್ಲೂ ತಂಡಕ್ಕೆ ಕಪ್ಪನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಇನ್ನು ಚಾಂಪಿಯನ್ ಟ್ರೋಫಿಯಲ್ಲಿ ಭಾರತ ಪರ ಗರಿಷ್ಠ ರನ್ ಹೊಡೆದಂಥ ಆಟಗಾರ ಶ್ರೇಯಸ್ ಅವರ ಕಳೆದೆರಡು ವರ್ಷದ ಹಿನ್ನೆಲೆಯನ್ನು ನೋಡಿದರೆ ಅವರು ತಂಡದಲ್ಲಿ ಸ್ಥಾನ ಪಡೆದಿದ್ದೇ ಅಚ್ಚರಿ. ದೇಸಿ ಕ್ರಿಕೆಟ್ ಆಡಲು ಆಸಕ್ತಿ ತೋರಿಸದೇ ಇದ್ದಕ್ಕಾಗಿ ಅವರನ್ನು BCCI ವಾರ್ಷಿಕ ಗುತ್ತಿಗೆಯಿಂದಲೇ ಹೊರಗಿಟ್ಟಿತ್ತು. ಇನ್ನು ತಂಡಕ್ಕೆ ಆಯ್ಕೆಯಾಗುವುದೇ ಅನುಮಾನ ಎಂಬತ್ತಿತ್ತು. ಆದರೆ ಆಶ್ಚರ್ಯ ನೋಡಿ, ಶ್ರೇಯಸ್ ಈಗ ಭಾರತದ ಗೆಲುವಿನ ರೂವಾರಿಯಾಗಿದ್ದಾರೆ. ಇನ್ನು ಚಾಂಪಿಯನ್ ಟ್ರೋಫಿಯಲ್ಲಿ ವರುಣ್ ಚಕ್ರವರ್ತಿ ಭಾರತದ ಟ್ರಂಪ್ ಕಾರ್ಡ್, ತಂಡದ ಗೆಲುವಿನ ರೂವಾರಿ. ಆದರೆ ಕೆಲವು ವರ್ಷಗಳ ಹಿಂದೆ ಅವರ ಪರಿಸ್ಥಿತಿ ಭಿನ್ನವಾಗಿತ್ತು. ವರುಣ್ 2021ರ T20 ವಿಶ್ವಕಪ್ಗೆ ಭಾರತ ತಂಡಕ್ಕೆ ಆಯ್ಕೆಯಾಗಿದ್ದರು. ಆದರೆ ಟೂರ್ನಿ ದುಬೈ ಸೇರಿ UAEಯ ಕೆಲ ನಗರದಲ್ಲಿ ನಡೆದಿತ್ತು. ಆದರೆ ವರುಣ್ಗೆ ಟೂರ್ನಿಯಲ್ಲಿ ಒಂದೇ ಒಂದು ವಿಕೆಟ್ ಸಿಕ್ಕಿರಲಿಲ್ಲ. ಇದರಿಂದ ಕಣ್ಣೀರಿಟ್ಟಿದ್ದಂಥ ಅವರು ಇಂದು ದುಬೈ ಕ್ರೀಡಾಂಗಣದಲ್ಲೇ ಎಲ್ಲರ ಮುಂದೆ ಹೀರೋ ಆಗಿದ್ದಾರೆ. 2023ರ ಏಕದಿನ ವಿಶ್ವಕಪ್ಪನ್ನು ಯಾರು ಮರ್ತಿದರಲ್ವ? ಅಂದು ಭಾರತ ಸೋತಿತ್ತು. ಆದರೆ ಆ ಸೋಲಿಗೆ KL ರಾಹುಲ್ ಅವರೇ ಕಾರಣ ಅಂತೇಳಿ ಅನೇಕರು ಆಗಾಗ ಟೀಕೆಗಳನ್ನು ಮಾಡ್ತಾನೆ ಇದ್ದರು. ರಾಹುಲ್ ಆಟ ಫಿನಿಶ್ ಎಂದಿದ್ದರು. ಆದರೆ ರಾಹುಲ್ ಎದೆಗುಂದಲಿಲ್ಲ. ಆರಂಭಿಕ ಬೇಕಾದಾಗ ಆರಂಭಿಕನಾಗಿ, ಮಧ್ಯದ ಕ್ರಮಾಂಕಕ್ಕೆ ಬೇಕಾದಾಗ ಮಧ್ಯಮ ಕ್ರಮಾಂಕದಲ್ಲಿ, ಫಿನಿಷರ್ ಆದಾಗ ಫಿನಿಷರ್ ಆಗಿ, ವಿಕೆಟ್ ಕೀಪರ್ ಬೇಕಾದಾಗ ಅದಕ್ಕೂ ಸಹಿ ಎನ್ನುವ ರಾಹುಲ್ ಕಂಡರೆ ಅನೇಕರಿಗೆ ಆಗದೇ ಇರಲಿಕ್ಕೆ ಸಾಕು. ಆದರೆ ಚಾಂಪಿಯನ್ ಟ್ರೋಫಿಯಲ್ಲಿ ಅವರ ಆಟ ಶ್ರೇಷ್ಠವಾಗಿದೆ. ಅಂತಿಮ ಚರಣಗಳಲ್ಲಿ ಅವರು ತಂಡದ ಗಟ್ಟಿ ಸ್ತಂಭವಾಗಿ ನಿಂತು ಆಡುತ್ತಿರುವುದು ಭಾರತವನ್ನು ಗೆಲುವಿನ ದಡಕ್ಕೆ ಸೇರಿಸಿದಂತಾಗಿದೆ. ಇನ್ನು ವಿರಾಟ್ ಆಟ. ಟೆಸ್ಟ್ ಸರಣಿಗಳಲ್ಲಿ ಕಳಪೆ ಆಟವಾಡಿದ್ದಂಥ ಕೊಹ್ಲಿ ಬಗ್ಗೆ ನಿವೃತ್ತಿ ಸುದ್ದಿಗಳು ಹೊಸತೇನಲ್ಲ.
ಕೊಹ್ಲಿ ಆಟ ಮುಗೀತು ಅಂತ ಹೇಳಿದವರೇ ಜಾಸ್ತಿ. ಆದರೆ ಕೊಹ್ಲಿ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲೇ ಇಲ್ಲ. ಯಾಕಂತ ಹೇಳಿದರೆ ಅವರ ಆಟವೇ ಅಷ್ಟು ಸೀರಿಯಸ್ ಆಗಿತ್ತು. ಟೂರ್ನಿಯ 5 ಪಂದ್ಯಗಳಲ್ಲಿ 218 ರನ್ ಹೊಡೆಯುವ ಮೂಲಕ, ಅದರಲ್ಲೂ ಪಾಕಿಸ್ತಾನ ವಿರುದ್ಧ ಶತಕವಂತೂ ಅವರ ಕಿಂಗ್, ಯಾಕೆ ಕೊಹ್ಲಿ ಕಿಂಗ್ ಎನ್ನುವುದನ್ನು ಸಾರಿ ಹೇಳ್ತಾ ಇತ್ತು. ಸೆಮಿಫೈನಲಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 84 ರನ್ ಬಾರಿಸಿ ಮೆರೆದಾಡಿದ್ದರು. ಫೀಲ್ಡಿಂಗ್ನಲ್ಲೂ ಯುವ ಕ್ರಿಕೆಟಿಗರನ್ನು ನಾಚುವಂತೆ ಓಡಾಡಿದ್ರು. ಕ್ಯಾಚ್ನಲ್ಲೂ ದಾಖಲೆಯನ್ನು ಬರೆದರು. ಒಂದೊಂದು ಸ್ಪಷ್ಟ, ಕೊಹ್ಲಿ ಇನ್ನೊಂದಿಷ್ಟು ವರ್ಷ ಕ್ರಿಕೆಟ್ ಅಂಗಳದಲ್ಲಿ ತಮ್ಮ ಹವಾ ಎಬ್ಬಿಸಲಿಕ್ಕಿದ್ದಾರೆ. ಇನ್ನು ಕೊನೆಯದಾಗಿ ಕ್ಯಾಪ್ಟನ್ ರೋಹಿತ್ ಅವರ ಪಾಲಿಗೆ ಚಾಂಪಿಯನ್ ಟ್ರೋಫಿ ಮರುಜನ್ಮ ನೀಡಿದಂತೆ ಆಗಿದೆ. ತೀರಾ ಕಳಪೆ ಪ್ರದರ್ಶನ ನೀಡುತ್ತಿದ್ದಂಥ ರೋಹಿತ್ ಇನ್ನೇನು ನಿವೃತ್ತಿ ಆಗ್ತಾರೆ ಎಂದೇ ಹೇಳಲಾಗ್ತಾ ಇತ್ತು. ಸ್ವತಃ ನಾಯಕರಾಗಿದ್ದರೂ ಸಿಡ್ನಿ ಟೆಸ್ಟ್ಗೆ ತಂಡದಿಂದಲೇ ಹೊರಬಿದ್ದಿದ್ರು. ಮಾಧ್ಯಮಗಳಂತೂ ಯಾವಾಗ ನಿವೃತ್ತಿ ಅಂತಲೇ ಶರ ಬರೆದು ಬಿಟ್ಟಿದ್ರು. ಇವರ ಫಿಟ್ನೆಸ್ ಬಗ್ಗೆ ಕೂಡ ಅನೇಕರು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದರು. ಆದರೆ ರೋಹಿತ್ ಯಾವುದಕ್ಕೂ ಎದೆಗುಂದಲಿಲ್ಲ. ತಮ್ಮ ಆಟ ಏನು ಅಂತೇಳಿ ಫೈನಲಲ್ಲಿ ತೋರಿಸಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಭಾರತ ಕ್ರಿಕೆಟ್ ತಂಡ ಒಂದು ತಂಡವಾಗಿ ಆಡುವ ಮೂಲಕ ಈ ಬಾರಿಯ ಚಾಂಪಿಯನ್ ಟ್ರೋಫಿಯನ್ನು ಗೆದ್ದುಕೊಂಡಿದೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ.